Namaste everyone. Today Dr. Vineeth Kumar, he is HOD, that is Head of the Department of Biology from the Learning Center and PU College Center for Advanced Learning, Mangalore. He has worked as a lecturer in biology and later became Assistant Professor, Department of Zoology in St. Aloysius College. He was a neat tutor too. He has degree of BSc in Biochemistry, Botany and Zoology, MSc in Applied Zoology on Diversity and Acoustic Studies of some animals in and around Mangalore, West Coast of India from Department of Applied Zoology, Mangalore University. He has been invited as a guest speaker on many of the conferences, workshops and many of the prestigious institutions. Dr. Vineeth Kumar has undergone training in primer in methods and ecological research. He has also been a part of Munnar Butterfly Survey, volunteered for camera trap surveys, collaborated with Atri for developing pocket guide for frogs and toads of coastal Karnataka. His research interests include amphibian and aviation, ecology, communication and breeding behavior. He has also authored a book called Birds of the Campus, authored CD on insects of the campus, discovered new species of frog from Tirunanthapuram and Mangalore, and authored book on birds and butterflies of the campus. Very passionate about bird watching and butterfly watching and frog watch. Photography is also one of his passionate area. He has photographed over 700 Indian and Sri Lankan bird species, interested in wildlife art and human portraits. Now let's hear from his rich experience about frogs. It's over to you, sir. Very good evening to all of you. ಎಲ್ಲರಿಗೂ ಶುಭ ಸಂಜೆ. ಸೊ ಇವತ್ತು ನಾನು ಸೀಕ್ರೆಟ್ ಲೈಫ್ ಆಫ್ ಆಂಫಿಬಿಯನ್ಸ್ ಅನ್ನೋ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ಲಲ್ಲಿ? ಓಕೆ. ಸೊ ಯಾಕೆ ಆಂಫಿಬಿಯನ್ಸ್? ವೈ ಆಂಫಿಬಿಯನ್ಸ್? ಏನೋ ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು ಅಂತ ಕರಿತೀವಿ ನಾವು. ನಾನು ಇವಾಗ ಹುಲಿ ಬಗ್ಗೆ ಮಾತಾಡಿದರೆ ಅಥವಾ ಸಿಂಹಗಳ ಬಗ್ಗೆ ಮಾತಾಡಿದರೆ ನಿಮಗೆ ತುಂಬಾ ಎಕ್ಸೈಟ್ಮೆಂಟ್ ಇರ್ಬೋದು. ಆದರೆ ಯಾಕಪ್ಪ ಕಪ್ಪೆಗಳ ಬಗ್ಗೆ ಮಾತಾಡಬೇಕು ಇವತ್ತು? ಕಪ್ಪೆಗಳು ನಮ್ಮ ಪ್ರಕೃತಿಯಲ್ಲಿ ಹುಲಿ ಸಿಂಹದಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದಕ್ಕೋಸ್ಕರ ನಾನು ಕಪ್ಪೆಗಳ ಬಗ್ಗೆ ಮಾತಾಡ್ತಿದ್ದೆ, ಅಲ್ಲಾಂದರೆ ಬರ್ಡ್ಸ್ ಬಗ್ಗೆನೂ ಮಾತಾಡ್ಬೋದು ಅಲ್ವಾ? ಸೊ ವಾಟ್ ಆರ್ ಆಂಫಿಬಿಯನ್ಸ್? ಫಸ್ಟ್ ಆಫ್ ಆಲ್ ಏನು ಉಭಯವಾಸಿಗಳಂದರೆ ಏನು ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ತೀನಿ. ಅಂದರೆ ಜನರಲ್ ಆಗಿ ಮಕ್ಕಳ ಹತ್ರ ಕೇಳಿದರೆ ಹೇಳ್ತಾರೆ ಸಮಥಿಂಗ್ ದಟ್ ಲಿವ್ಸ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್ ಈಸ್ ಅನ್ ಆಂಫಿಬಿಯನ್. ನೀರು ಮತ್ತು ಭೂಮಿಯ ಮೇಲೆ ಜೀವಿಸಬಹುದು ಅಂತ ಒಂದು ಜೀವಿಯನ್ನು ಉಭಯವಾಸಿ ಅಂತ ಕರಿತೀವಿ ಅಂತ ಹೇಳಿ. ಆದರೆ ಇದು ಒಂದು ಡೆಫಿನೇಷನ್ ಆದರೆ ನಮ್ಮ ಉಭಯವಾಸಿ ಅದು ಆಂಫಿಬಿಯನ್. ಅರಂಟ್ ವಿ ಆಲ್ಸೋ ಆಂಫಿಬಿಯನ್ಸ್? ನಮಗೆ ಕೂಡ ಬೇಕಾದರೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೋದು, ಅಥವಾ ಎಲಿಫೆಂಟ್ ಇಟ್ ಈಸ್ ಅ ಗುಡ್ ಸ್ವಿಮ್ಮರ್ ಅಲ್ವಾ? ಆರ್ ದೇ ನಾಟ್ ಆಂಫಿಬಿಯನ್ಸ್? ನೋ, ದೇ ಆರ್ ನಾಟ್ ಆಂಫಿಬಿಯನ್ಸ್. ದೆನ್ ವಾಟ್ ಇಸ್ ಅ ಟ್ರೂ ಆಂಫಿಬಿಯನ್? ನಿಜವಾಗಿಯೂ ಉಭಯವಾಸಿ ಅಂದರೆ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಉಭಯವಾಸಿ ಅಂತ ಹೇಳಿದರೆ ಅದರಲ್ಲಿ ಎರಡು ಗ್ರೀಕ್ ವರ್ಡ್ಸ್ ಬರ್ತದೆ. ಆಂಫಿ ಅಂದರೆ ಎರಡು ಅಂತ ಹೇಳಿ, ಬಯೋಸ್ ಅಂದರೆ ಲೈಫ್ ಅಂತ ಹೇಳಿ. ಅಂದರೆ ಎರಡು ಜೀವನ ಶೈಲಿಯನ್ನು ಹೊಂದಿರುವಂತಹ ಜೀವಿಗಳಿಗೆ ಉಭಯವಾಸಿಗಳಂತ ಹೇಳ್ತೀವಿ. ಸೊ ಇವತ್ತಿಂದ ನಿಮ್ಮ ಡೆಫಿನೇಷನ್ನೇ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಉಭಯವಾಸಿಗಳಂದರೆ ನೀರಲ್ಲಿ ಮತ್ತು ಭೂಮಿಯಲ್ಲಿರುವಂಥ ಜೀವಿಗಳು ಅಲ್ಲ, ಎರಡು ಜೀವನ ಶೈಲಿ ಇರುವಂತಹ ಜೀವಿಗಳಿಗೆ ಉಭಯವಾಸಿಗಳು ಅಂತ ಹೇಳ್ತೀವಿ. ಹಾಗಾದರೆ ಏನು ಆಂಫಿಬಿಯನ್ಸಲ್ಲಿ ಏನಿದೆ ಎರಡು ಜೀವನ ಶೈಲಿ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಸ್ಟೇಜ್ ಬಂದು ಈಗ ಕಪ್ಪೆ ಬಂದು ಫಸ್ಟ್ ಎಗ್ ಇಡುತ್ತೆ. ಎಗ್ಗಿಂದ ಈ ಥರ ಟ್ಯಾಡ್ಪೋಲ್ಸ್ ಬರ್ತದೆ. ಈ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈಗ ಎಗ್ ಒಳಗೇನೆ ನೀವು ಮೂವ್ ಆಗ್ತಾ ಇರೋದು ನೋಡ್ಬೋದು, ಟ್ಯಾಡ್ಪೋಲ್ಸ್ ಆ್ಯಕ್ಚುಲಿ. ಸೊ ಏನಂದರೆ ಕಪ್ಪೆಗಳಲ್ಲಿ ಎಷ್ಟು ಪಾರದರ್ಶಕತೆ ಇದೆ ಅಂದರೆ ನೀವು ಅದರ ಲೈಫ್ ಸ್ಟೇಜಸನ್ನು, ಪ್ರತಿಯೊಂದು ಸ್ಟೇಜಸನ್ನು ಕೂಡ ಕೂತನ್ನು ಒಬ್ಸರ್ವ್ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿ ಸ್ಟಡಿ ಮಾಡ್ಬೋದಂಥ ಒಂದು ಗ್ರೂಪ್ ಅಂತ ಹೇಳ್ಬೋದು, ಫ್ರಾಗ್ಸ್ ಎಸ್ಪೆಷಲಿ, ಬಿಕಾಸ್ ದ ಎಗ್ ಟು adult stage is very transparent. You can study that throughout its life stage. So
ಇವಾಗ ಫಸ್ಟ್ ಸ್ಟೇಜ್ ಬಂದು ಟ್ಯಾಡ್ಪೋಲ್ ಅಂತ ಹೇಳ್ತೀವಿ. ಟ್ಯಾಡ್ಪೋಲಿಗೆ ಗೊದಮೊಟ್ಟೆ ಅಂತ ಕೂಡ ಹೇಳ್ತೀವಿ, ಗೊದ್ದ ಅಂತ ಕೂಡ ಹೇಳ್ತೀವಿ. ಈ ಸ್ಟೇಜ್ ಬಂದು ಇದು ನೋಡ್ಲಿಕ್ಕೆ ಕಪ್ಪೆ ತರ ಇದು ಫಿಶ್ ತರಾನೇ ಇರುತ್ತೆ, ಫಿಶ್ ತರಾನೇ ಇರುತ್ತೆ. ಮಕ್ಕಳಿಗೆ ಕೇಳಿದ್ರೆ ಇದೆಂತ ಅಂತ ಕೇಳಿದ್ರೆ ಫಿಶ್ ಅಂತ ಹೇಳ್ತಾರೆ ಆಕ್ಚುಲಿ. ಆದ್ರೆ ಇದು ಫಿಶ್ ಯಾಕೆ ಅಲ್ಲ ಅಂತ ಹೇಳ್ತೀನಿ. ಫಿಶ್ ಅಲ್ಲಿ ಬೇರೆ ಬೇರೆ ಟೈಪ್ ಫೆನ್ಸ್ ಇರುತ್ತೆ. ಇವಾಗ ಶೋಲ್ಡರ್ ಇಂದ ಬರೋ ಫೆನ್ಸ್ಗೆ ಪೆಟ್ರೋಲ್ ಫೆನ್ಸ್ ಅಂತ ಹೇಳ್ತೀವಿ, ಅದೇ ಹಿಪ್ಸ್ ಇಂದ ಬರೋ ಫೆನ್ಸ್ಗೆ ಪೆಲ್ವಿಕ್ ಫೆನ್ಸ್ ಅಂತ ಹೇಳ್ತೀವಿ, ಡಾಟ್ಫಲ್ ಫೆನ್ಸ್, ಹಾಗೆ ಬೇರೆ ಬೇರೆ ಟೈಪ್ಸ್ ಫೆನ್ಸ್ ಇರುತ್ತೆ. ಆದ್ರೆ ಈ ಟ್ಯಾಡ್ಪೋಲ್ ಅಲ್ಲಿ ಬಂದು ಖಾಲಿ ಟೇಲ್ ಫೆನ್ ಮಾತ್ರ ಇದೆ. ಇಲ್ಲಿ ನೋಡ್ಬೋದು ನೀವು ಪಿಕ್ಚರಲ್ಲಿ, ಖಾಲಿ ಬಾಲದಲ್ಲಿರುವಂಥ ಫೆನ್ ಮಾತ್ರ ಇದೆ. ಈಗ ಈ ಥರ ಫೆನ್ ಇದ್ರೆ ಮಾತ್ರ ಟ್ಯಾಡ್ಪೋಲ್ ಅಂತ ಹೇಳೋದು, ಇಲ್ಲದಿದ್ರೆ ಅದು ಅದನ್ನು ಫಿಶ್ ಅಂತ ಕರಿತೀವಿ ಆ್ಯಕ್ಚುಲಿ. ಈ ಥರ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಫಸ್ಟ್ ಸ್ಟೇಜ್ ಲೈಫ್. ಇದಕ್ಕೆ ಕಾಲು ಬಂದು ಕ್ರಮೇಣ ಕಾಲು ಬಂದು ಮತ್ತೆ ಅದರ ಬಾಲ ಹೋಗುತ್ತೆ, ಮತ್ತೆ ಅಡಲ್ಟ್ ಫ್ರಾಗ್ ಆಗಿ ಆಗುತ್ತೆ. ಪ್ರಬುದ್ಧ ಸ್ಟೇಜ್ ಅಂತ ಹೇಳ್ತೀವಿ. ಅಡಲ್ಟ್ ಫ್ರಾಗ್, ಯು ಕ್ಯಾನ್ ಸಿ ಅಡಲ್ಟ್ ಫ್ರಾಗ್ ಲುಕ್ಸ್ ಲೈಕ್ ದಿಸ್. ಸೊ ಅಡಲ್ಟ್ ಫ್ರಾಗ್ಸಲ್ಲಿ ಲಿಮ್ಸ್ ಇರುತ್ತೆ. ಆ ಲಿಮ್ಸು ಟ್ಯಾಡ್ಪೋಲ್ಸಲ್ಲಿ ಇರುವುದಿಲ್ಲ, ಕೈಕಾಲು ಇರುವುದಿಲ್ಲ ಆ್ಯಕ್ಚುಲಿ ಟ್ಯಾಡ್ಪೋಲ್ಸಲ್ಲಿ. ಟ್ಯಾಡ್ಪೋಲ್ ಮೆಚೋರ್ ಆಗ್ತಾ ಅದಕ್ಕೆ ಲೆಗ್ಸ್ ಬರುತ್ತೆ. ಓಕೆ, ಸೊ ಇವಾಗ ಉಭಯವಾಸಿಗಳು ಖಾಲಿ ಕಪ್ಪೆಗಳು ಅಲ್ಲ. ಉಭಯವಾಸಿಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. 3 ವಿಧದ ಉಭಯವಾಸಿಗಳಿವೆ. ಅದರ ವಿಶೇಷತೆ ನಾನು ಹೇಳ್ತೀನಿ. ಫಸ್ಟ್ ಬಂದು ಏನೂರ ಅಂತ. ಏನೂರ ಅಂದರೆ ನೋ ಟೇಲ್ ಅಂತ ಹೇಳಿ. ನೋ ಟೇಲ್ ಅಂತ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬೋದು, ಕಪ್ಪೆಗಳಿಗೆ ಏನೂರ ಅಂತ ಹೇಳ್ತೀವಿ, ನೋ ಟೇಲ್. ಹಾಗೇನೆ ಯೂರೋಡಿಲ್ಲ ಅಂತ ಇದೆ. ಯೂರೋಡಿಲ್ಲ ಅಂದರೆ ಟೇಲ್ ಬೇರಿಂಗ್ ಅಂತ ಮೀನಿಂಗ್ ಬರುತ್ತೆ. ಹಾಗಾಗಿ ಟೇಲ್ ಇರುವಂಥ ಆಂಫಿಬಿಯನ್ಸ್ ಅನ್ನ ಯೂರೋಡಿಲ್ಲ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನಿಮಗೆ ಪಿಕ್ಚರಲ್ಲಿ, ರೈಟ್ ಸೈಡ್ ಆಫ್ ದ ಪಿಕ್ಚರ್ ಯು ಕ್ಯಾನ್ ಸಿ ಸಲಮಂಡರ್. ಸಲಮಂಡರ್ ಅನ್ನೋದು ಲಿಸರ್ಡ್ ಅಲ್ಲ. ತುಂಬ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಓ ಲಿಸರ್ಡ್ ಅಂತ ಹೇಳಿ. ಲಿಸರ್ಡ್ ಅಲ್ಲಿ ಸ್ಕೇಲ್ಸ್ ಇರುತ್ತೆ ಬೈ ಮೇಲೆ, ಆದರೆ ಇದರಲ್ಲಿ ಏನು ಸ್ಕೇಲ್ಸ್ ಇಲ್ಲ. ಮುಟ್ಟಿದ್ರೆ ತುಂಬ ಸ್ಮೂತ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಸೌತಲ್ಲಿ ಇಲ್ಲ. ಇಟ್ ಈಸ್ ಮೋರ್ ಕಾಮನ್ ಇನ್ ದ ಹಿಮಾಲಯನ್ಸ್. ಹಿಮಾಲಯನ್ ಸಲಮಂಡರ್ ಆ್ಯಂಡ್ ನ್ಯೂಟ್ ಆರ್ ದ ಓನ್ಲಿ 2 ಸ್ಪೀಸೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಜಾಸ್ತಿ ಸಲಮಂಡರ್ಸ್ ಇಲ್ಲ. ಅರೌಂಡ್ 400 ಸ್ಪೀಸೀಸ್ ಆಫ್ ಫ್ರಾಗ್ಸ್ ವಿ ಹ್ಯಾವ್. ಹಾಗೆಯೇ ಥರ್ಡ್ ಗ್ರೂಪ್ ಬಂದು ಎಪೋಡಾ ಅಂತ ಹೇಳಿ. ಎಪೋಡಾ ಅಂದರೆ ನೋ ಲೆಗ್ಸ್ ಅಂತ. ಇದು ಸ್ನೇಕ್ ಥರ ಕಾಣುತ್ತೆ ನೋಡಿ, ನೀವು ನೋಡ್ಬೋದು ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನ್. ಇದರಲ್ಲಿ ಕಾಲುಗಳಿಲ್ಲ ಆ್ಯಕ್ಚುಲಿ. ಇದು ನೋಡಲಿಕ್ಕೆ ಸ್ನೇಕ್ ಥರ ಕಾಣುತ್ತೆ, ಆದರೆ ಸ್ನೇಕ್ ಅಲ್ಲ ಆ್ಯಕ್ಚುಲಿ. ಸೊ ತುಂಬ ಜನ ಇದನ್ನು ನೋಡೇ ಇಲ್ಲ ಲೈಫಲ್ಲಿ, ಬಿಕಾಸ್ ದೀಸ್ ಆರ್ ಸೋ ಸ್ಕಲ್ಕರ್ಸ್. ದೇ ಲಿವ್ ಇನ್ಸೈಡ್ ದ ಸಾಯಿಲ್, ದೇ ಬರೋ. ಸೊ ದೇ ಆಲ್ಸೋ ಡೋಂಟ್ ಹ್ಯಾವ್ ಸ್ಕೇಲ್ಸ್. ಅದರ್ವೈಸ್ ಯು ಫೀಲ್ ಇಟ್ಸ್ ಅ ಸ್ನೇಕ್. ಸ್ನೇಕ್ ಅಲ್ಲ ಅದು, ಯಾಕಂದರೆ ಅದರಲ್ಲಿ ಸ್ಕೇಲ್ ಇಲ್ಲ, ಬಿಕಾಸ್ ರೆಪ್ಟೈಲ್ಸ್ ಹ್ಯಾವ್ ಸ್ಕೇಲ್ಸ್. ಆಂಫಿಬಿಯನ್ಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದರೆ, ಅವುಗಳ ಇವಲ್ಯೂಷನ್ ಅಥವಾ ವಿಕಸನವನ್ನು ನೋಡಿದರೆ ನಮ್ಗಿಂತನೂ ತುಂಬ ಹಿಂದೆ ಬಂದಿರುವಂಥ ಜೀವಿಗಳು. ಯಾಕಂದರೆ ನಮ್ಮ ವಿಕಸನವನ್ನು ನೋಡಿದರೆ ನಾವು ಲಾಸ್ಟ್ 20 million years ಆರ್ ಹೋಮೋಸೇಪಿಯನ್ಸ್ ಆಸ್ ಸಚ್ ಲಾಸ್ಟ್ 2 million years we have been evolving, but frogs have been evolving for the last 350 million years. You can imagine. ಅರ್ಥಿದು ಏಜ್ ಬಂದು 4.6 billion years, ಬಟ್ ಈ ಫ್ರಾಗ್ಸ್ 350 million years ಇಂದ ಇದೆ. whereas humans are just 2 million years old. That's why we need to at least admire these creatures. ಇವಾಗ ಸ್ಮಾಲೆಸ್ಟ್ ಫ್ರಾಗ್ ಬಂದು, ಈಗ ಲಾರ್ಜೆಸ್ಟ್ ಆಂಫಿಬಿಯನ್ ಬಂದು ಯು ಕ್ಯಾನ್ ನೋಡ್ಬೋದು ರೈಟ್ ಸೈಡಲ್ಲಿದೆ, ಜಾಪನೀಸ್ ಜಾಯಿಂಟ್ ಸಲಮಾಂಡರ್ ಅಂತ. ಆಲ್ಮೋಸ್ಟ್ ಅಬೌಟ್ 5 feet ಇನ್ ಲೆಂತ್, 5 ಅಡಿ ಉದ್ದದಷ್ಟಿರ್ತದೆ. ಇಂಡಿಯಾದಲ್ಲಿಲ್ಲ ಇಷ್ಟು ದೊಡ್ಡ ಸಲಮಾಂಡರ್. ಇದು ಓಲ್ಡೆಸ್ಟ್, ಲೆಫ್ಟ್ ಸೈಡಲ್ಲಿರುವಂಥ ಟ್ರೈಡೋಬ್ಯಾಟ್ರಿಕಸ್ ಅಂತ ಓಲ್ಡೆಸ್ಟ್ ಫಾಸಿಲ್, ಅಂದರೆ ಫಾಸಿಲ್ ರೆಕಾರ್ಡ್ ಸಿಕ್ಕಿರುವಂಥದ್ದು ನಮಗೆ 350 million ವರ್ಷದಷ್ಟು ಹಿಂದಿನಂಥ ಒಂದು ಫಾಸಿಲ್. ಹಾಗೇನೆ ಕಪ್ಪೆಗಳಲ್ಲಿ ಯಾವುದಪ್ಪ ದೊಡ್ಡ ಕಪ್ಪೆ ಅಂತ ಕೇಳಿದರೆ, ಗೋಲಿಯತ್ ಫ್ರಾಗ್ ಅನ್ನುವಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಕಪ್ಪೆ. ಆಲ್ಮೋಸ್ಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ 1 feetಗಿಂತನೂ ಜಾಸ್ತಿ ಉದ್ದ ಇರ್ತದೆ. ಮತ್ತೆ ಸಣ್ಣ ಕಪ್ಪೆ ಯಾವುದಪ್ಪ ಪ್ರಪಂಚದಲ್ಲಿ ಅಂತ ಕೇಳಿದರೆ, ಅದು ಪಪುವಾ ನ್ಯೂಗಿನಿಯಾ ಅಂತ ಪ್ಲೇಸ್. ಪಪುವಾ, ವೆಸ್ಟ್ ಪಪುವಾ, ಈಸ್ಟ್ ಪಪುವಾ ಅಂತ ಇದೆಲ್ಲ ಆಸ್ಟ್ರೇಲಿಯಾದ ಹತ್ರ, ಅಲ್ಲಿ ಸಿಗುವಂಥದ್ದು. ಆ ಕಪ್ಪೆ ಏನಿದೆ ನಿಮ್ಮ ಹೆಬ್ಬೆರಳಿನ ಮೇಲೆ ಈಸಿಯಾಗಿ ಕುತ್ಕೋಬಹುದು. ಅದು ಉಗುರು ಮೇಲೆ ಅಷ್ಟು ಸಣ್ಣದಾಗಿ. ಯು ಕ್ಯಾನ್ ಸಿ ಇನ್ ದ ಫೋಟೋ, ಇಟ್ಸ್ ವೆರಿ ಸ್ಮಾಲ್, ಆಲ್ಮೋಸ್ಟ್ ಲೈಕ್ 7 mm ಇನ್ ಸೈಜ್. ಕಪ್ಪೆಗಳು ನಮ್ಮ ಕಲ್ಚರಲ್ಲೂ ಇದೆ, ನಮ್ಮ ಸಂಸ್ಕೃತಿಯಲ್ಲೂ ಕಪ್ಪೆಗಳ ಬಗ್ಗೆ ವಿಶ್ಲೇಷಣೆ ಇದೆ. ನೀವು ನೋಡಿರ್ಬೋದು 3 years ಬ್ಯಾಕ್ ಉಡುಪಿಯಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿದ್ರು ಅಲ್ವಾ. ಯಾಕೆ ಕಪ್ಪೆಗಳಿಗೆ ಮದುವೆ ಮಾಡ್ತಾರಪ್ಪ ಅಂತ ಕೇಳಿದರೆ, ಕಪ್ಪೆಗಳು ನಮ್ಮ ಪರಿಸರದಲ್ಲಿರುವಂಥ ತೇವಾಂಶ ಅಂದರೆ ಹ್ಯೂಮಿಡಿಟಿಯನ್ನು ಡಿಟೆಕ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಹ್ಯೂಮಿಡಿಟಿ ಜಾಸ್ತಿ ಆದ ಕೂಡಲೇ ಮಳೆ ಬರ್ತದೆ. ಸೊ ಕಪ್ಪೆಗಳು ಕೂಗಿದ್ರೆ ಮಳೆ ಬರ್ತದೆ ಅನ್ನುವಂಥ ಒಂದು ನಮ್ಮಲ್ಲಿ ಇದಿದೆ, ಥಾಟ್ ಇದೆ. ಅದಕ್ಕೋಸ್ಕರ ಕಪ್ಪೆಗಳಿಗೆ ಮದುವೆ ಮಾಡಿಸ್ತಾರೆ. ಸೊ ಇಟ್ ನೀಡ್ ನಾಟ್ ಬಿ ದಟ್ ಆಲ್ವೇಸ್ ಇಫ್ ಯು ಮೇಕ್ ದಮ್ ಗೆಟ್ ಮ್ಯಾರಿಡ್ ದೇರ್ ವಿಲ್ ಬಿ ರೈನ್ಸ್. ಸೊ ಥಿಂಕ್ ಅಬೌಟ್ ಇಟ್. ಹಾಗೇನೆ ಕಪ್ಪೆಗಳಿಗೆ ಟೆಂಪಲ್ ಇದೆಯಪ್ಪ? ಎಸ್,
ಕಪ್ಪೆಯ ಇದರಲ್ಲಿ ಟೆಂಪಲ್ ಕೂಡ ಇದೆ ಇಂಡಿಯಾದಲ್ಲಿ. ಇಫ್ ಯು ಗೋ ಟು UP, ದರ್ಸ್ ಅ ಟೆಂಪಲ್ ಕಾಲ್ಡ್ ನರ್ಮದೇಶ್ವರ್ ಟೆಂಪಲ್. ಈ ಟೆಂಪಲ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಇದೆ. ಏನಂತ ಹೇಳಿದ್ರೆ, ಒಬ್ಬ ಕಿಂಗ್ ಇದ್ದ, ಭಗತ್ ಸಿಂಗ್ ಅಂತ ಹೇಳಿ. ಅವನಿಗೆ ಪ್ರೊಜನಿ ಇಲ್ಲ, ಅವನಿಗೆ ಮಕ್ಕಳಿರ್ಲಿಲ್ಲ. ಅದಕ್ಕೋಸ್ಕರ ಅವನ ಪೂಜಾರಿ ಹೇಳ್ತಾನೆ ಅಲ್ಲಿ ಅವನ ಇದರಲ್ಲಿ ಕಿಂಗ್ಡಮ್ ಅಲ್ಲಿ, ನೀವು ಒಂದು ಕಪ್ಪೆಯ ಮುಖ ಪ್ರತಿಮೆ ಇರುವಂತಹ ಒಂದು ದೇವಸ್ಥಾನವನ್ನು ಕಟ್ಟಿದ್ರೆ ಮತ್ತೆ ಪೂಜೆ ಸಲ್ಲಿಸಿದ್ರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿ. ಯಾಕಂದ್ರೆ ಕಪ್ಪೆಗಳು ಸಂತಾನೋತ್ಪತ್ತಿಯ ಒಂದು ಸಿಂಬಲ್ ಕೂಡ ಆಗಿರ್ತದೆ, ಫರ್ಟಿಲಿಟಿಯ ಸಿಂಬಲ್ ಕೂಡ ಆಗಿರ್ತದೆ. ಯಾಕಂದ್ರೆ ಒಂದು ಸಲಕ್ಕೆ 2000ದಿಂದ 3000 ಮೊಟ್ಟೆಗಳನ್ನು ಇರ್ತದೆ. ಹಾಗಾಗಿ ಕಪ್ಪೆಗಳನ್ನ ಫರ್ಟಿಲಿಟಿಯ ಸಿಂಬಲ್ ಅಂತ ಕೂಡ ನಾವು ತಿಳ್ಕೊಳ್ತೀವಿ. ಈ ಟೆಂಪಲ್ ಇವಾಗ ಯಾರಾದರೂ ಮಕ್ಕಳು ಇಲ್ಲದೆ ಇರೋರು ಹೋಗಿ ಹರಕೆ ಸಲ್ಲಿಸಿದ್ರೆ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ಒಂದು ರೀತಿ ರಿವಾಜ್ ಕೂಡ ಇದೆ. ಓಕೆ, ಇವಾಗ ಇದು ವರ್ಟಿಬ್ರೇಟ್ಸ್ ಅಂತ ಹೇಳ್ತೀವಿ. ನಮ್ಮ ಥರಾನೇ, ಜಸ್ಟ್ ಲೈಕ್ ಅಸ್, ಈವನ್ ಫ್ರಾಕ್ಸ್ ಆರ್ ವರ್ಟಿಬ್ರೇಟ್ಸ್, ಅಂದರೆ ಅವುಗಳಿಗೆ ಬ್ಯಾಕ್ ಬೋನ್ ಇದೆ. ಜಸ್ಟ್ ಲೈಕ್ ಫಿಶಸ್ ಆ್ಯಂಡ್ ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್, ದೀಸ್ ಆರ್ ಆಲ್ಸೋ ವರ್ಟಿಬ್ರೇಟ್ಸ್. ಇದರಲ್ಲಿ 2 ಟೈಪ್ ಬರ್ತದೆ, ಫ್ರಾಕ್ಸ್ ಮತ್ತು ಟೋಡ್ಸ್ ಅಂತ ಹೇಳಿ. ಫ್ರಾಕ್ಸ್ ಸ್ಕಿನ್ ನೋಡಿದರೆ ತುಂಬ ಸ್ಮೂತ್ ಇರ್ತದೆ, ನೀವು ನೋಡಿರ್ಬೋದು, ಹತ್ತಿರ ನಿಮ್ಮ ಮನೆಗಳ ಹತ್ತಿರ ಇರ್ಬೋದು ಫ್ರಾಕ್ಸ್. ಮತ್ತು ತುಂಬ ಕಾಮನ್ ಆಗಿ ರೈಟ್ಸಲ್ಲಿ ಇರುವಂಥದ್ದು ಟೋಡ್ ಅಂತ ಹೇಳಿ. ಮನೆ ಹತ್ರ ಮಾನ್ಸೂನ್ ಸೀಸನಲ್ಲಿ ಅಥವಾ ಡ್ರೈ ಸೀಸನಲ್ಲಿ ನಿಮ್ಮಲ್ಲಿ ಮನೆ ಹತ್ರ ಏನಾದರೂ ಸ್ಪೇಸಸ್ ಇದ್ದರೆ, ಸ್ಮಾಲ್ ಕ್ರೆವಿಸಸ್ ಅಥವಾ ಎಂಟಿ ಸ್ಪೇಸಸ್ ಇದ್ದರೆ ಅಲ್ಲೆಲ್ಲ ಬಂದು ಕೂತ್ಕೊಂಡು ಬಿಡುತ್ತೆ. ಇದರ ಸ್ಕಿನ್ ಬಂದು ತುಂಬ ಡ್ರೈ ಇರುತ್ತೆ. ಯು ಕ್ಯಾನ್ ಸಿ ಇಟ್ ಹ್ಯಾಸ್ 2 ಗ್ಲ್ಯಾಂಡ್ಸ್ ಆನ್ ದ ಬ್ಯಾಕ್. ಈಗ ಅದರ ಪಿಕ್ಚರ್ ನೋಡಿದ್ರೆ ರೈಟ್ ಸೈಡ್, ಇದು ಹಿಂದ್ಗಡೆ 2 ಗ್ಲ್ಯಾಂಡ್ಸ್ ಇದೆ. ಈ ಗ್ಲ್ಯಾಂಡ್ಸ್ ಇಂದ ಪಾಯ್ಸನ್ ಕೂಡ ಸೆಗ್ರೇಟ್ ಮಾಡುತ್ತೆ ಇದು. ಆಕ್ಚುಲಿ ನಮಗೇನು ಪಾಯ್ಸನ್ ಇಂದ ಥ್ರೆಟ್ ಏನೂ ಇಲ್ಲ, ಆದರೆ ಪ್ರಿಡೇಟರ್ ಲೈಕ್ ಸ್ನೇಕ್, ಇಫ್ ಇಟ್ ಈಟ್ಸ್ ದಿಸ್ ಟೋಡ್, ಇಟ್ ಈಸ್ ಗೋನ್ ಟು ಟೇಸ್ಟ್ ವೆರಿ ಬ್ಯಾಡ್, ಸೊ ದಟ್ ಇಟ್ಸ್ ಗೋನ್ ರಿಲೀಸ್ ಇಟ್ ಇಮಿಡಿಯೇಟ್ಲಿ. ಸೊ ನಮಗೇನು ಹಾರ್ಮ್ ಇಲ್ಲ. ನಮ್ಮ ಭಾರತದಲ್ಲಿ ಯಾವುದೇ ಕಪ್ಪೆಯಿಂದ ನಮಗೆ ಹಾನಿ ಇಲ್ಲ. ಯಾಕಂತ ಹೇಳಿದರೆ ದರ್ ಆರ್ ನೋ ಪಾಯ್ಸನಸ್ ಫ್ರಾಕ್ಸ್ ಆರ್ ವೆನಮಸ್ ಫ್ರಾಕ್ಸ್ ಇನ್ ಇಂಡಿಯಾ. ವೆನಮಸ್ ಮತ್ತು ಪಾಯ್ಸನಸ್ ಮೇಲೆ ಡಿಫ್ರೆನ್ಸ್ ಇದೆ. ವೆನಮಸ್ ಅಂದರೆ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಹೋಗ್ಬೇಕು, ಪಾಯ್ಸನ್ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಹೋದರೆ ಮಾತ್ರ ಪ್ರಾಬ್ಲಮ್ ಆಗೋದು, ಆ ಥರ ಇದೆ. ಸೊ ವೆನಮ್ ಹ್ಯಾಸ್ ಟು ಬಿ ಇಂಜೆಕ್ಟೆಡ್ ಇನ್ ಟು ಬ್ಲಡ್ ಸ್ಟ್ರೀಮ್. ಸೊ ಓನ್ಲಿ ಸೌತ್ ಅಮೆರಿಕಾ ಹ್ಯಾಸ್ ಸಮ್ ಫ್ರಾಕ್ಸ್ ಕಾಲ್ಡ್ ಡಾರ್ಟ್ ಫ್ರಾಕ್ಸ್ ವಿಚ್ ಆರ್ ವೆನಮಸ್. ಇದು ಫ್ರಾಕ್ ನೀವು ನೋಡ್ಬೋದು. ಎಲೋಷಿಯಸ್ ಕಾಲೇಜ್, ಇಟ್ಸ್ ನೇಮ್ಡ್ ಆಫ್ಟರ್ ಎಲೋಷಿಯಸ್ ಕಾಲೇಜ್ ಬೈ ಮೈ ಪ್ರೊಫೆಸರ್ ಕಾಲ್ಡ್ ಡಾಕ್ಟರ್ ಹರೀಶ್ ಜೋಶಿ. ಸೊ ದಿಸ್ ಈಸ್ ಎಲೋಷಿಯನ್ ಸ್ಕಿಟರಿಂಗ್ ಫ್ರಾಕ್. ನೋಡ್ಬೋದು ಸ್ಕಿನ್ ತುಂಬ ವೆಟ್ ಇದೆ. ಇದು ಟೋಡ್ ಆ್ಯಕ್ಚುಲಿ ನೋಡ್ಬೋದು, ಸ್ಕಿನ್ ತುಂಬ ಡ್ರೈ ಇದೆ, ಸ್ಯಾಂಡ್ ಪೇಪರ್ ಥರ ಇರುತ್ತೆ ಅದರ ಸ್ಕಿನ್ ನೋಡಿದರೆ. ಇಟ್ಸ್ ಆಲ್ಮೋಸ್ಟ್ ಲುಕಿಂಗ್ ಲೈಕ್ ಅ ಸ್ಯಾಂಡ್ ಪೇಪರ್ ಆ್ಯಕ್ಚುಲಿ. ದಿಸ್ ಈಸ್ ಅ ಫ್ರಾಕ್ ಬಿಕಾಸ್ ಯು ಕ್ಯಾನ್ ಸಿ ಇಟ್ ಈಸ್ ಸ್ಮೂತ್ ಇನ್ ಟೆಕ್ಸ್ಚರ್. ಮೈ ಮೇಲೆ ಒಂಥರ ಪಟ್ಟಿಗಳಿವೆ, ಇದಕ್ಕೋಸ್ಕರ ಇದನ್ನು ಆರ್ನೇಟ್ ನ್ಯಾರೋ ಮೌತ್ ಫ್ರಾಗ್ ಅಂತ ಕೂಡ ಹೇಳ್ತೀವಿ. ಮೂತಿ ನೋಡಿದರೆ ತುಂಬ ಸಣ್ಣದಾಗಿರುತ್ತೆ, ನ್ಯಾರೋ ಮೌತ್ ಫ್ರಾಗ್ ಅಂತ ಹೇಳ್ತೀವಿ. ಇದು ಬರೋಯಿಂಗ್ ಫ್ರಾಗ್. ಈ ಫ್ರಾಕ್ಸಲ್ಲಿ ಇದರ ಕಾಲುಗಳಲ್ಲಿ ಒಂದು ಬರೋಯಿಂಗ್ ಅಪ್ಯಾರೇಟಸ್ ಅಂತ ಇರ್ತದೆ, ಅಂದರೆ ಡಿಗ್ ಮಾಡಲಿಕ್ಕೆ, ಮಣ್ಣನ್ನು ಡಿಗ್ ಮಾಡಿ ನೆಲದೊಳಗೆ ಹೋಗಲಿಕ್ಕೆ ಒಂದು ಬರೋಯಿಂಗ್ ಅಪ್ಯಾರೇಟಸ್ ಇರುತ್ತೆ. ಇದು ಬುಲ್ ಫ್ರಾಗ್, ಜರ್ಡನ್ಸ್ ಬುಲ್ ಫ್ರಾಗ್ ಅಂತ ಹೇಳಿ, ಭಾರತದಲ್ಲಿ 2ನೇ ದೊಡ್ಡ ಫ್ರಾಗ್ ಅಂತ ಹೇಳ್ಬೋದು. ಹಾಗೇನೆ ಇಲ್ಲಿ ನೋಡ್ಬೋದು, ಇದು ಅಗೇನ್ ಟೋಡ್, ಕಾಮನ್ ಟೋಡ್. ನಿಮ್ಮ ಮನೆ ಹತ್ರ ಬರ್ತದೆ ಅಂತ ಹೇಳಿದಲ್ಲ, ಕಾಮನ್ ಟೋಡ್. ಕಪ್ಪೆಗಳ ಭಾಗಗಳು ಈ ಥರ ಇರ್ತದೆ. ಈಗ ನೋಡ್ಬೋದು, ಒಂಥರ ನಾಯಿಗೆ ಹೇಗೆ ಮೂತಿ ಇರ್ತದಲ್ಲ, ಸ್ನೌಟ್, ಅದೇ ಥರ ಕಪ್ಪೆಗಳಿಗೆ ಕೂಡ ಸ್ನೌಟ್ ಇರ್ತದೆ. ಆ ಸ್ನೌಟ್ ಕೂಡ ಬೇರೆ ಬೇರೆ ಶೇಪಲ್ಲಿ ಬರುತ್ತೆ. ಇಟ್ ಕ್ಯಾನ್ ಬಿ ಸ್ಮಾಲ್, ಇಟ್ ಕ್ಯಾನ್ ಬಿ ಲಾಂಗ್. ಹಾಗೇನೆ ನಾಸ್ಟ್ರಿಲ್ಸ್ ಇರುತ್ತೆ. ಮತ್ತು ಜನರಲ್ ಆಗಿ ನೋಡಿದರೆ ಕಾಲುಗಳು, ಹಿಂದಿನ ಕಾಲುಗಳು ತುಂಬಾ ದೊಡ್ಡದಾಗಿರುತ್ತೆ. ಯಾಕೆ ಅಂತ ಕೇಳ್ಬೋದು. ಯಾಕಂತ ಹೇಳಿದರೆ ಜಂಪ್ ಮಾಡಲಿಕ್ಕೆ. ಯು ನೋ ದಟ್ ಫ್ರಾಕ್ಸ್ ರಿಯಲಿ ಜಂಪ್ ವೆಲ್ ಬಿಕಾಸ್ ದೇ ಹ್ಯಾವ್ ಟು ಜಂಪ್. ದೇರ್ ಹೈಂಡ್ ಲಿಮ್ಸ್ ಆರ್ ವೆರಿ ಸ್ಟ್ರಾಂಗ್ ಕಂಪೇರ್ಡ್ ಟು ಫೋರ್ ಲಿಮ್ಸ್. ಆ ಕಪ್ಪೆಗಳಲ್ಲಿ ಸೌಂಡ್ ಕೂಡ ಇರುತ್ತೆ, ಕಪ್ಪೆಗಳು ಸದ್ದು ಮಾಡುತ್ತವೆ ಆ್ಯಕ್ಚುಲಿ. ಅದರಲ್ಲಿ ಗಾಯನ ಚೀಲ ಅಂತ ಬರ್ತದೆ. ನಮ್ಮಲ್ಲಿ ಇವಾಗ ವೋಕಲ್ ಕಾರ್ಡ್ಸ್ ಇದೆ, ಆದರೆ ಅದರಲ್ಲಿ ವೋಕಲ್ ಸ್ಯಾಕ್ಸ್ ಅಂತ ಬರುತ್ತೆ. ಈ ಗಂಟಲಿನ ಭಾಗದಿಂದ ಒಂದು ಚೀಲ ಹೊರಗೆ ಬರುತ್ತೆ ಆ್ಯಕ್ಚುಲಿ. ತೋರಿಸ್ತೇನೆ ಇವಾಗ. ಇದು ನಾವು ಒಂದು ವಿಶೇಷವಾದಂಥ ಕಪ್ಪೆಯ ಸರ್ಚಲ್ಲಿ ಹೋಗಿದ್ದು, ಕತ್ಲೆಕಾನ್ ಅಂತ ಹೇಳಿ, ಸಿರ್ಸಿ, ಉತ್ತರ ಕನ್ನಡ, ಅಲ್ಲಿ ಇರುವಂಥ ಜಾಗ ಕತ್ಲೆಕಾನ್. ಇದು ಡೇ ಟೈಮಲ್ಲೂ ಕತ್ಲೆಯಿಂದ ಕೂಡಿರುತ್ತೆ ಈ ಕಾಡು. ಇಲ್ಲಿ ಒಂದು ಸ್ಪೆಷಲ್ ಫ್ರಾಕ್ ಸಿಗ್ತದೆ, ಇದರ ಹೆಸರು ಜೋಗ ನೈಟ್ ಫ್ರಾಗ್ ಅಂತ ಹೇಳಿ. ಈ ಜೋಗ ನೈಟ್ ಫ್ರಾಗ್ ಬಂದು ಆಲ್ಮೋಸ್ಟ್ ಪಕ್ಷಿಗಳ ಥರ ಸೌಂಡ್ ಮಾಡುತ್ತೆ ಆ್ಯಕ್ಚುಲಿ. ಐ ಡೋಂಟ್ ನೋ ವೆದರ್ ದ ಆಡಿಯೋ ವಿಲ್ ಪ್ಲೇ, ಬಟ್ ಎನಿವೇಸ್ ಐ ಟ್ರೈ ಟು ಪ್ಲೇ ಇಟ್. ನೋಡಿ, ಇವಾಗ ಸೈಡಿಂದ ಬಂದು ಅದರದ್ದು ವೋಕಲ್ ಸ್ಯಾಕ್ಸ್ ಓಪನ್ ಆಗ್ತದೆ. ಓಕೆ, ಎನಿವೇಸ್ ಆಡಿಯೋ ಇಸ್ ನಾಟ್. ನೋಡಿದ್ರಲ್ಲ, ಈ ತರ ವೋಕಲ್ ಸ್ಯಾಕ್ ಬರ್ತದೆ. ಇಲ್ಲಿ ನೋಡಿ, ಈ ಪಿಕ್ಚರ್ ಅಲ್ಲಿ ನೋಡಿದ್ರು ನಿಮಗೆ ವೋಕಲ್ ಸ್ಯಾಕ್ ನೋಡ್ಬೋದು. ಇದೇನು ಬಲೂನ್ ಬಂದಿದೆ ಅಪ್ಪ ಕಪ್ಪೆ ಬಾಯಲ್ಲಿ ಅಂತ ಮಕ್ಳು ಕೇಳ್ತಾರೆ ಯಾವಾಗಲೂ, ಕೆನ್ ಐ ಪಾಪ್ ದಿಸ್ ಬಲೂನ್, ಕೆನ್ ಐ ಪಾಪ್ ದಿಸ್ ಚೂಯಿಂಗ್ ಬಲೂನ್ ಅಂತ ಹೇಳಿ, ಬಬಲ್ ಅಂತ ಹೇಳಿ.
ಇದು ಬಬಲ್ ಅಲ್ಲ, ಇದು ನಾರ್ಮಲ್ ಆಗಿದ್ರ ಮೈ ಭಾಗವೇ ಆಗಿರ್ತದೆ. ದೇ ಆಲ್ವೇಸ್ ಹ್ಯಾವ್ ಅ ಓಕಲ್ ಸ್ಯಾಕ್. ಹೇಗಂದ್ರೆ ನಾನೀಗ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ 200 ಪೀಪಲ್ ಆರ್ ದೇರ್. ಇಫ್ ಐ ಟಾಕ್ ವಿತೌಟ್ ದಿಸ್ ಮೈಕ್ರೋಫೋನ್, ಬೇಸಿಕ್ಲಿ ಫ್ರಾಕ್ಸ್ ಅಲ್ಲಿ ಕೂಡ ಅದರ ಸೌಂಡ್ ಅನ್ನು ಆಂಪ್ಲಿಫೈ ಮಾಡಲಿಕ್ಕೆ ದೇ ನೀಡ್ ಅ ಸ್ಪೆಷಲ್ ಡಿವೈಸ್, ದಟ್ ಈಸ್ ಅ ವೋಕಲ್ ಸ್ಯಾಕ್ ಆರ್ ಗಾಯನ ಚೀಲ ಅಂತ ಕೂಡ ಹೇಳ್ತೀವಿ. ಸೊ ಗಾಯನ ಚೀಲವನ್ನು ಯೂಸ್ ಮಾಡಿಕೊಂಡು ಅವು ಅದರ ಸೌಂಡ್ ಅನ್ನ, ಅದರ ಪ್ರಬಲತೆಯನ್ನ ಜಾಸ್ತಿ ಮಾಡ್ತವೆ ಸೌಂಡಿನ. ಇದು ಯಾಕಪ್ಪ ಅಂತ ಕೇಳಿದ್ರೆ, ಫ್ರಾಕ್ಸ್ ಅಲ್ಲಿ, ಕಪ್ಪೆಗಳಲ್ಲಿ ಸೌಂಡ್ ಇಸ್ ದ ಮೇಜರ್ ಕಮ್ಯುನಿಕೇಶನ್ ಡಿವೈಸ್. ಸೌಂಡ್ ಅನ್ನು ಯೂಸ್ ಮಾಡಿಕೊಂಡು ಅವುಗಳ ಫ್ಯಾಮಿಲಿ ಇರ್ಬೋದು ಅಥವಾ ಫಿಮೇಲ್ಸ್ಗೆ ಅದರ ಕಮ್ಯುನಿಕೇಶನ್ ಅನ್ನು ಕೊಡುತ್ತೆ. ಮೇಲ್ ಫ್ರಾಕ್ಸ್ ಜನರಲಿ ಕಾಲ್, ಗಂಡು ಕಪ್ಪೆಗಳು ಸದ್ದನ್ನು ಮಾಡುತ್ತವೆ ಅಥವಾ ಗಾಯನವನ್ನು ಮಾಡುತ್ತದೆ. ಹೆಣ್ಣು ಕಪ್ಪೆಗಳು ಆ ಸೌಂಡನ್ನು ಕೇಳಿ ಗಂಡು ಕಪ್ಪೆ ಹತ್ರ ಬಂದು ಅನಂತರ ಅವುಗಳು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತವೆ. ಜನರಲ್ ಆಗಿ ಮಾನ್ಸೂನಲ್ಲಿ, ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ಸದ್ದು ಕೇಳಿ ಬರುವಂಥದ್ದು. ಯಾಕೆಂತ ಕೇಳಿದರೆ, ಮಳೆಗಾಲದಲ್ಲಿ ನೀರಿದೆ, ಕಪ್ಪೆಗಳಿಗೆ ಮೊಟ್ಟೆ ಇಡಲಿಕ್ಕೆ ನೀರು ಬೇಕೇ ಬೇಕಲ್ವಾ. ಹಾಗೋಸ್ಕರ ಕಪ್ಪೆಗಳು ಜನರಲಿ ಮಾನ್ಸೂನಲ್ಲಿ ಮಾತ್ರ ಆಕ್ಟಿವ್ ಇರೋದು. ಹಾಗಾಗಿ ನಾವು ಫ್ರಾಕ್ ರಿಸರ್ಚರ್ಸ್ ಆಗಿರೋದ್ರಿಂದ ನಮಗೆ ಕೆಲಸ ಇರೋದು ಖಾಲಿ 4 ತಿಂಗಳು ಮಾತ್ರ ಆ್ಯಕ್ಚುಲಿ ವರ್ಷದಲ್ಲಿ. ಹಾಗೆ ನಮ್ಮ ಕೆಲಸ ನೈಟಲ್ಲಿ ಮಾತ್ರ, ಡೇ ಟೈಮಲ್ಲಿ ನಮಗೇನು ಕೆಲಸ ಇಲ್ಲ. ಯಾಕಂದರೆ ಫ್ರಾಕ್ಸ್ ಎಲ್ಲ ಬರುವಂಥದ್ದು ಕತ್ತಲೆ 6 ಗಂಟೆ ನಂತರ. ಇವಾಗ ಒಂದು 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆ ತನಕ ಕೆಲಸ ನಮಗೆ, ಬೆಳಿಗ್ಗೆ ರೆಸ್ಟ್. ಸೊ ಇವಾಗ ಇಲ್ಲಿ ನೋಡಿ, ಇದೊಂದು ವಿಡಿಯೋದಲ್ಲಿ ನೋಡ್ಬೋದು ನೀವು ಈ ಗಾಯನ ಚೀಲ ಹೇಗೆ ಅದರ ಗಂಟಲಲ್ಲೇ ಇದೆ ಅಂತ ಹೇಳಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇದು ಎನಿವೇಸ್ ಐ ವಿಲ್ ನಾಟ್ ಪ್ಲೇ ದಿಸ್. ಹಾಗೆ ಕಪ್ಪೆಗಳಲ್ಲಿ ಒಂಥರ ಸಮರಗಳು ಕೂಡ ಆಗುತ್ತವೆ, ಕಾಂಬ್ಯಾಟ್ ಅಂತ ಹೇಳ್ತೀವಲ್ವ. ಯಾಕೆ ಅಂತ ಕೇಳ್ಬೋದು. ಈ ಕಪ್ಪೆಗಳಲ್ಲಿ ಒಂದು ಹೆಣ್ಣು ಕಪ್ಪೆಗೆ 5 ಗಂಟೆ ಕಪ್ಪೆಗಳ ರೇಷೋದಲ್ಲಿದೆ, 1:5 ಸೆಕ್ಸ್ ರೇಷೋ. ಹಾಗಾಗಿ ಫಿಮೇಲ್ಗೋಸ್ಕರ ಕಾಂಬ್ಯಾಟ್ ಯಾವಾಗಲೂ ಆಗ್ತಾ ಇರುತ್ತೆ. ಸಮ್ ಆಫ್ ದಮ್ ಈವನ್ ಸ್ಯಾಕ್ರಿಫೈಸ್ ದ ಲೈಫ್ ಡ್ಯೂರಿಂಗ್ ದ ರಿಪ್ರೊಡಕ್ಷನ್. ಯು ಕ್ಯಾನ್ ಸಿ ಹಿಯರ್ ಹೌ ದೇ ಫೈಟ್ ಫಾರ್ ದ ಮೇಟ್. ಇಲ್ಲಿ ನೋಡ್ಬೋದು, ಇದು ಕಾಮನ್ ಇಂಡಿಯನ್ ಟೋಡ್ಸ್ ಬ್ರೀಡಿಂಗ್ ಕಲರ್. ಇದು ಮಾನ್ಸೂನಲ್ಲಿ ಮೇಲ್ಸ್ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುತ್ತೆ. ಇದು ಯಾಕೆ? ಮೋಸ್ಟ್ಲಿ ಟು ಅಟ್ರಾಕ್ಟ್ ದ ಫೀಮೇಲ್ಸ್ ಆಗಿರ್ಬೋದು. ಹಾಗೇನೆ ಎಸ್ಕೇಪ್ ಆಗಲಿಕ್ಕೆ, ಬೇರೆ ಪ್ರೆಡೇಟರ್ಸ್ ಇಂದ ಎಸ್ಕೇಪ್ ಆಗಲಿಕ್ಕೆ ಕೆಲವು ಕಪ್ಪೆಗಳಲ್ಲಿ ವಿಭಿನ್ನವಾದಂತಹ ಕಲರ್ಸ್ ಕೂಡ ಇರುತ್ತೆ. ಯು ನೋ ದಟ್ ಇನ್ ನೇಚರ್ ರೆಡ್ ಆ್ಯಂಡ್ ಯೆಲ್ಲೋ ಆರ್ ಸಪೋಸ್ ಟು ಬಿ ಟಾಕ್ಸಿಕ್. ಸೇಮ್ ವೇ ಸಮ್ ಫ್ರಾಕ್ಸ್ ಹ್ಯಾವ್ ಡೆವಲಪ್ಡ್ ಸಚ್ ಕಲರ್ಸ್ ವಿಚ್ ದೇ ವಿಲ್ ಡಿಸ್ಪ್ಲೇ. ದೆನ್ ದ ಪ್ರೆಡೇಟರ್ ಥಿಂಕ್ಸ್ ದಟ್ ದಿಸ್ ಅ ವೆರಿ ಟಾಕ್ಸಿಕ್ ಆನಿಮಲ್ ಆ್ಯಂಡ್ ದೆನ್ ಲೀವ್ಸ್ ಇಟ್. ಇಲ್ಲಿ ನೋಡ್ಬೋದು, ಇದು ಮಲಬಾರ್ ಟೊರೆಂಟ್ ಟೋಡ್ ಅಂತ ಹೇಳಿ. ಈ ಕಪ್ಪೆಯ ಹೊಟ್ಟೆಯ ಭಾಗದಲ್ಲಿ ನೋಡಿದರೆ ನೀವು ಕೆಂಪು ಮತ್ತು ಹಳದಿ ಬಣ್ಣದ ಕಲರ್ಸ್ ಬರುತ್ತೆ. ಈಗ ಹೊಟ್ಟೆಯ ಭಾಗವನ್ನು ತೋರಿಸ್ತೇನೆ ನಾನು, ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಕಲರ್ಸ್ ಇದೆ ಅಂತ ಹೇಳಿ. ಈಗ ಈ ಥರ ಇದು ಅಡ್ಡ ಬಿದ್ದರೆ ಬೇರೆ ಪ್ರಾಣಿಗಳು ಅದನ್ನು ತಿನ್ನೋದಿಲ್ಲ. ಯಾಕಂತ ಹೇಳಿದರೆ ಬ್ರೈಟ್ ಕಲರ್ಸ್ ಆಲ್ವೇಸ್ ಆರ್ ಡೇಂಜರಸ್ ಆ್ಯಂಡ್ ಟಾಕ್ಸಿಕ್ ಇನ್ ದ ಆನಿಮಲ್ ವರ್ಲ್ಡ್. ಓಕೆ, ಬ್ರೈಟ್ ಕಲರ್ಡ್ ಬಟರ್ಫ್ಲೈಸ್ ಆರ್ ಜನರಲಿ ಟಾಕ್ಸಿಕ್. ಓಕೆ, ಹಾಗೇನೆ ರಿಪ್ರೊಡಕ್ಷನ್ ಅಲ್ಲಿ ಬಂದು ನಿಮಗೆ ನೋಡ್ಬೋದು, ಮೇಲ್ ಫ್ರಾಕ್ಸ್ ಅಲ್ಲಿ ಸ್ಮಾಲ್ ಇರ್ತದೆ, ಸಣ್ಣದಾಗಿರ್ತದೆ. ಹೆಣ್ಣು ಕಪ್ಪೆಗಳು ತುಂಬಾ ದೊಡ್ಡದಾಗಿರ್ತದೆ. ಯಾಕಂತ ಹೇಳಿದ್ರೆ ಹೆಣ್ಣು ಕಪ್ಪೆಗಳು ಎಗ್ ಅನ್ನ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಣು ಕಪ್ಪೆಗಳ ಸೈಜ್ ಜನರಲಿ ದೊಡ್ಡದಿರುತ್ತೆ. ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು, ಗಂಡು ಕಪ್ಪೆ ಹೆಣ್ಣು ಕಪ್ಪೆಯನ್ನ ಇಲ್ಲಿ ಆರ್ಮ್ ಪಿಟ್ ಅಲ್ಲಿ ಹೋಲ್ಡ್ ಮಾಡುತ್ತೆ. ಓಕೆ ಓಕೆ, ವಿಲ್ ಸ್ಕಿಪ್ ಸಮ್ ಸ್ಲೈಡ್ಸ್. ಹಾಗೇನೆ ಕೆಲವು ಕಪ್ಪೆಗಳಲ್ಲಿ ಯುನಿಕ್ ಪೆರೆಂಟಲ್ ಬಿಹೇವಿಯರ್ ಕೂಡ ಇರುತ್ತೆ. ಇದು ಸುರಿನಾಮ್ ಟೋಡ್ ಅಂತ ಹೇಳಿ. ದಿಸ್ ಇಸ್ ಸುರಿನಾಮ್ ಟೋಡ್ ಫ್ರಮ್ ಸುರಿನಾಮ್, ಸೌತ್ ಅಮೆರಿಕಾ. ಯು ಕ್ಯಾನ್ ಸಿ ಫ್ರಮ್ ದ ಸ್ಕಿನ್ ಯಂಗ್ ಒನ್ಸ್ ಅರೈಸ್. ಯು ಕ್ಯಾನ್ ಸಿ ಇನ್ ದ ರೈಟ್ ಸೈಡ್ ಫೋಟೋ. ಅದರ ಸ್ಕಿನ್ ಇಂದಾನೆ ಯಂಗ್ ಒನ್ಸ್ ಹೊರಗೆ ಬರುತ್ತೆ, ಅಂದ್ರೆ ಎಗ್ಸ್ ಸ್ಕಿನ್ ಅಲ್ಲಿ ಡೆಪಾಸಿಟ್ ಆಗುತ್ತೆ ಆಕ್ಚುಲಿ. ಹಾಗೇನೆ ಈ ಪಿಕ್ಚರ್ ಅಲ್ಲಿ ಬಂದು ಕೂಡ ನೋಡ್ಬೋದು, ಎಗ್ಸ್ ಅನ್ನ ಅದರ ಬ್ಯಾಕ್ ಮೇಲೆ ಕ್ಯಾರಿ ಮಾಡ್ತಾ ಇದೆ. ಇದು ಗ್ಯಾಸ್ಟ್ರೋಥಿಕಾ ಅಂತ ಹೇಳಿ ಸೌತ್ ಅಮೆರಿಕನ್ ಫ್ರಾಗ್. ಹಾಗೇನೆ ರೈಟ್ ಸೈಡ್ ಫೋಟೋ ಅಲ್ಲಿ ನೋಡ್ಬೋದು, ಬಾಯಿಯಿಂದ ಮರಿ ಹೊರಗೆ ಬರ್ತಾ ಇದೆ, ಅಂದ್ರೆ ಹೊಟ್ಟೆಯಲ್ಲೇ ಮರಿಯನ್ನ ಇಟ್ಕೊಂಡು ಅದರ ಪೋಷಣೆಯನ್ನು ಮಾಡುತ್ತೆ ಆಕ್ಚುಲಿ. ಆವಾಗ ಅದು ತಿನ್ನೋದಿಲ್ಲ. ಆಲ್ಮೋಸ್ಟ್ 1 month time this frog never eats. This is a frog from Australia which is almost extinct now. ಇದು ಡಾನ್ಸಿಂಗ್ ಫ್ರಾಗ್ ಅಂತ ಹೇಳಿ ನೀವು ನೋಡ್ಬೋದು. ಇದು ಆಲ್ಮೋಸ್ಟ್ ಡ್ಯಾನ್ಸ್ ಮಾಡುತ್ತೆ ಈ ತರ. ಯಾಕಂತ ಹೇಳಿದ್ರೆ ಇದರ ಡ್ಯಾನ್ಸಿಂಗ್ ಯಾಕೆ ಅಂತ ಇನಿಷಿಯಲಿ ಸೈಂಟಿಸ್ಟ್ ಥಿಂಕ್ ಮಾಡಿದ್ರೆ ಏನಂದ್ರೆ ಮೇ ಬಿ ಟು ಅಟ್ರಾಕ್ಟ್ ಫೀಮೇಲ್ಸ್. But later they found this dance is not to attract females, but to say to the other individual which is close by that, you know, I am there, don't come close. ನೋಡ್ಬೋದು ನೀವು. Yeah, that's the foot flagging or dance. Okay, now quickly I will tell you what are the threats they are facing. Roads are the major threats for our frogs. ರೋಡ್ಸ್ ಇಂದಾಗಿ ತುಂಬ ರೋಡ್ ಕಿಲ್ಸ್ ಆಗ್ತಾ ಇದೆ. ಸೊ
ಮತ್ತೆ ಡಿಫಾರೆಸ್ಟೇಷನ್ ಇಸ್ ದ ಮೇಜರ್ ಥ್ರೆಟ್. ನಾವು ಕಾಡನ್ನು ಕಡಿತಾ ಇದ್ದೀವಿ. ಅಬೌಟ್ 77% ಆಫ್ ದ ಥ್ರೆಟ್ to wildlife and especially frogs are due to deforestation. Okay, and there are also animal traits, and frogs are also exported as frog legs ಅನ್ನ ಗೋವಾದಲ್ಲಿ ಜಂಪಿಂಗ್ ಚಿಕನ್ ಅಂತ ತಿಂತಾರೆ ಜನ. ಹಾಗೆ ಅವರು ಅದರ ಬೆನಿಫಿಟ್ ಏನಂದ್ರೆ ದೇ ಸೇ ದಟ್ ಇಟ್ ವಿಲ್ ಸಾಲ್ವ್ ಆಲ್ ಯೋರ್ ಜಾಯಿಂಟ್ ಇಶ್ಯೂಸ್. ಐ ಡೋಂಟ್ ನೋ ರಿಯಲಿ ಹೌ ಮಚ್ ಇಸ್ ಇಟ್ ಟ್ರೂ, ಬಟ್ ಈಸ್ ಸಾಲ್ವಿಂಗ್ ಜಾಯಿಂಟ್ ಇಶ್ಯೂಸ್ okay? Is it okay to eat frogs? Just think about it. And also there's a fungus which is destroying the frogs. Idu worldwide 29% decline in the amphibians is due to this fungus called BT fungus. Idon disease chytridiomycosis anta ಹೇಳ್ತೀವಿ ಬಯಾಲಜಿಯಲ್ಲಿ. ಕಪ್ಪೆಗಳಿಂದ ಏನು ಲಾಭ ಅಂತ ಕೇಳಿದ್ರೆ ಲಾಟ್ ಆಫ್ ಮೆಡಿಸಿನ್ಸ್ ಹ್ಯಾವ್ ಬಿನ್ ಡೆವಲಪ್ಡ್ ಫ್ರಮ್ ದ ಫ್ರಾಗ್ ಸ್ಕಿನ್ ಎಕ್ಸ್ಟ್ರಾಕ್ಟ್. ಓಕೆ, ಹಾಗೇನೆ H1N1 ಫ್ಲೂಗೆ ಕೂಡ ಒಂದು ಮೆಡಿಸಿನ್ ಅನ್ನ ಫ್ರಾಗ್ ಸ್ಕಿನ್ ಇಂದ ಫೈಂಡ್ ಔಟ್ ಮಾಡಿದ್ದಾರೆ. ಹಾಗೇನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಡ್ ಚೈನ್. ಯು ಕ್ಯಾನ್ ಸಿ a single frog can eat about 100 insects in a day. Do you really need pesticides and insecticides if you have frogs? No, just think about it. We are killing frogs, but at the cost of our farming crops. ಹಾಗೇನೆ they are also food for other animals. ಈಗ ಕಪ್ಪೆ ಇಲ್ಲದಿದ್ರೆ ಇನ್ನೂ ಅನೇಕ ಜೀವಿಗಳು, ಹಾವುಗಳು, ಈಗ ಪ್ರಶಾಂತ್ ಕೃಷ್ಣ ಹಾವುಗಳ ಬಗ್ಗೆ ಮಾತಾಡ್ತಾರೆ. ಸೊ ಹಾವುಗಳಿಗೆ ಆಹಾರವಾಗಿ ಕೂಡ ಇವುಗಳು ಹೋಗುತ್ತವೆ. ಹಾಗಾಗಿ ಇವುಗಳ ಸಂರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ದೇ ಆರ್ ಇಕಾಲಜಿಕಲ್ ಇಂಡಿಕೇಟರ್ಸ್. ಅದರ ಸ್ಕಿನ್ ಪೋರಸ್ ಆಗಿದ್ದು ಸ್ಕಿನ್ ಕೂಡ ಬ್ರೀತ್ ಮಾಡ್ತವೆ ಅವು. ದೇ ಆರ್ ಸ್ಕಿನ್ ಬ್ರೀದರ್ಸ್. ಸೊ ಎನಿ ಕೆಮಿಕಲ್ ಇಸ್ ದೇರ್ ಇನ್ ದ ಸರೌಂಡಿಂಗ್, ದೇ ವಿಲ್ ಸೀಪ್ ಥ್ರೂ ದ ಸ್ಕಿನ್. ಓಕೆ, ಸೊ ಏನು ಮಾಡ್ಬೋದು, ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂದರೆ ವಿ ಕ್ಯಾನ್ ಕ್ರಿಯೇಟ್ ಅ ಬೆಟರ್ ಕೇರಿಯಂ. ದ ಬೆಸ್ಟ್ ವೇ ಟು ಕನ್ಸರ್ವ್ ಎನಿ ಸ್ಪೀಸೀಸ್ ಈಸ್ ಕನ್ಸರ್ವ್ ಇಟ್ಸ್ ಹ್ಯಾಬಿಟ್ಯಾಟ್. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ವಿ ಕಂಡಕ್ಟ್ ಲಾಟ್ ಆಫ್ frog watches. If you are interested, you can also join. For last 11 years we are conducting camps in Bisle and other parts of Karnataka. You can join. This is the new frog which we discovered as a part of the citizen science itself. It's named after Mangalore city. It's called Mangalore narrowmouth frog. So thank you very much. I would end this by saying that only when the last tree is cut, only when the last fish is caught, only when the last tree is cut or fish is poisoned, do we realize that we cannot eat money. ಅಂದರೆ ಹಣವನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. ವಿ ನೀಡ್ ರಿಯಲಿ ರಿಸೋರ್ಸಸ್. ಥಿಂಕ್ ಅಬೌಟ್ ಇಟ್. ಈವನ್ ದೀಸ್ ಫ್ರಾಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಫಾರ್ ಅಸ್, ಆ್ಯಂಡ್ ಬಿಕಾಸ್ ಆಫ್ ವಿಚ್ ಅವರ್ ಇಕೋಸಿಸ್ಟಮ್ ಇಸ್ ಸಸ್ಟೈನಿಂಗ್. ಸೊ ಲೆಟ್ಸ್ ಜಾಯ್ನ್ ಅವರ್ ಹ್ಯಾಂಡ್ಸ್ ಟು ಕನ್ಸರ್ವ್ ದಿಸ್ ಸ್ಮಾಲ್ ಕ್ರಿಟರ್ಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನೀತ್ ಸರ್. ಈಗ ಎಲ್ರಿಗೂ ಬರುವಾಗ ಒಂದು ಕ್ವಶನ್ ತಲೆಯಲ್ಲಿರ್ಬೋದು, ಏನಪ್ಪ ಇವರು ಕಪ್ಪೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಬಟ್ ನಿಮಗೆ ಅದರದ್ದು ಪರ್ಟಿಕ್ಯುಲರ್ ಆಗಿ ಒಂದೊಂದು ವಿಶೇಷತೆಗಳನ್ನು ಹೇಳಿದ್ದಾರೆ. ಅದು ಅಷ್ಟು ಸಣ್ಣ ಜೀವಿ ಆದರೂ ಅದ್ರ ಮೇಲೆ ಎಷ್ಟು ಸ್ಟಡೀಸ್ ನಡೆದಿದೆ, ಎಷ್ಟು ವೆರೈಟೀಸ್ ಇದೆ, ಅದ್ರ ಮೇಲೆ ಇದ್ದಂಥ ಮಿತ್ಸ್ ಏನಿತ್ತು ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ ವಿದಿನ್ 18 minutes ಆ್ಯಕ್ಚುಲಿ ನಾವು ಯಾವಾಗ ಅವರಿಗೆ ಹೇಳಿದಾಗ ಅಷ್ಟು ಕಟ್ ಶಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡ್ತೇನೆ ಅಂತ ಹೇಳಿದರು. ಸೊ ಹಿ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಏರಿಯಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಏನಾದರೂ ಕ್ವಶನ್ಸ್ ಇದ್ರೆ ಒಂದು 2 minutes ನಾವು ಕ್ವಶನ್ಸಿಗೆ ಫೋರಮ್ ಅನ್ನು ಓಪನ್ ಮಾಡ್ತೀವಿ. ಯಾರಾದರೂ ಕ್ವಶನ್ ಕೇಳೋರಿದ್ರೆ ದಯವಿಟ್ಟು ಕೈ ಎತ್ತಿ, ಅಲ್ಲಿಗೆ ನಾನು ಬರ್ತೀನಿ, ನಿಮ್ಮ ಕ್ವಶನ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು. ದರ್ ಇಸ್ ಅ ಎಕ್ಸ್ಪರ್ಟ್. ಎಸ್, ಒನ್ ಸೆಕೆಂಡ್. ಸರ್, ಎಲ್ಲ ಫ್ರಾಕ್ಗಳು ಸ್ಕಿನ್ ಮುಖಾಂತರ ಬ್ರೀತ್ ಮಾಡ್ತಾವ ಅಥವಾ ನಾಸ್ಟ್ರಿಲ್ ಮುಖಾಂತರ ಬ್ರೀತ್ ಮಾಡ್ತಾವ? ಸೊ ಈಗ ಟ್ಯಾಡ್ಪೋಲ್ ಸ್ಟೇಜಲ್ಲಿ ದೇ ಬ್ರೀತ್ ಥ್ರೂ ದ ಗಿಲ್ಸ್. ಈಗ ಫಿಶಸ್ ಅಲ್ಲಿ ಗಿಲ್ಸ್ ಇರುತ್ತಲ್ವಾ, ಅದೇ ಥರ ಗಿಲ್ಲಲ್ಲಿ ರೆಸ್ಪೈರ್ ಮಾಡುತ್ತೆ. ಆದರೆ ಅಡಲ್ಟ್ ಸ್ಟೇಜಿಗೆ ಬಂದಾಗ ಅವುಗಳಲ್ಲಿ 3 ವಿಧವಾದಂತಹ ರೆಸ್ಪಿರೇಟರಿ ಡಿವೈಸಸ್ ಇದೆ. ಒಂದು ಥ್ರೂ ದ ಸ್ಕಿನ್. ಜನರಲಿ ದೇ ಬ್ರೀತ್ ಇನ್ ಥ್ರೂ ದ ಸ್ಕಿನ್ ಇನ್ ವಾಟರ್. ಅದೇ ಲ್ಯಾಂಡಲ್ಲಿ ಆದರೆ ಲಂಗ್ಸ್ ಮೂಲಕ ಬ್ರೀತ್ ಮಾಡುತ್ತವೆ. ಆಗ ಮೌತ್ ಬಕ್ಕೋಫೆರೆಂಜಿಯಲ್ ರೆಸ್ಪಿರೇಷನ್ ಕೂಡ ಇದೆ. ಅದರಲ್ಲಿ 3 ಥರದ ರೆಸ್ಪಿರೇಷನ್ ಇದೆ. ಸೊ ಜನರಲಿ ನೀರಲ್ಲಿ ಸ್ಕಿನ್ ಮೂಲಕ ಬ್ರೀತ್. ಕೆಲವು ಫ್ರಾಕ್ಗಳು ನಾವು ಅಬ್ಸರ್ವ್ ಮಾಡಿದಾಗ ಅವುಗಳದ್ದು ಇಡೀ ಬಾಡಿ ಪಾರ್ಟ್ಸ್ ನಾವು ಬ್ರೀತ್ ಮಾಡಿತರ ಮೂವ್ ಆಗ್ತಾರೆ. ಬಟ್ ಕೆಲವು ಫ್ರಾಕ್ಗಳಲ್ಲಿ ಏನು ಮೂವ್ಮೆಂಟ್ ಇರೋದಿಲ್ಲ. ಕರೆಕ್ಟ್. ಸೊ ದೇ ಕ್ಯಾನ್ ಡೂ ಇಟ್, ಬಟ್ ಟು ಲಿಮಿಟೆಡ್ ಎಕ್ಸ್ಟೆಂಟ್. ಇಫ್ ದೇರ್ಸ್ ಮಾಯ್ಶ್ಚರ್ ದೇ ಕ್ಯಾನ್ ಡೂ, ಬಟ್ ಜನರಲಿ ದೇ ಬ್ರೀತ್ ಟು ದ ಲಂಗ್ಸ್ ಇನ್ ದ ಲ್ಯಾಂಡ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಕಪ್ಪೆ ಉಪ್ಪು ನೀರಲ್ಲಿ ಜಾಸ್ತಿ ಸಿಗತ್ತಾ ಇಲ್ಲ ಸಿಹಿ ನೀರಲ್ಲಿ ಸಿಗತ್ತಾ ಸರ್? ಕಪ್ಪೆ ಸಿಹಿ ನೀರಲ್ಲಿ ಮಾತ್ರ ಸಿಗುತ್ತೆ. ಯಾಕಂತ ಹೇಳಿ ನಾನು ಹೇಳಿದಲ್ಲ ಆಲ್ರೆಡಿ, ಕಪ್ಪೆಯ ಸ್ಕಿನ್ ತುಂಬ ಸೆನ್ಸಿಟಿವ್. ಥಿಂಗ್ಸ್ ಕ್ಯಾನ್ ಅಂದರೆ ವಸ್ತುಗಳು ಅದರ ಸ್ಕಿನ್ ಮೂಲಕ ಒಳಗೆ ಹೋಗ್ಬೋದು. ಹಾಗಾಗಿ
ಉಪ್ಪು ನೀರಲ್ಲಿ ಕಪ್ಪೆ ಇದ್ರೆ ಕಪ್ಪೆ ಆಕ್ಚುಲಿ ಕಪ್ಪೆ ಆಗಿರೋದಿಲ್ಲ, ಅದು ಪಿಕ್ಕಲ್ ಆಗುತ್ತೆ ಅಷ್ಟೇ. ಸೊ ಉಪ್ಪು ನೀರಲ್ಲಿ ಕಪ್ಪೆಗಳು ಇಲ್ಲ. ಬೇರೆ ಎಲ್ಲಿಯಾದ್ರೂ ಲಾಸ್ಟ್ ಒಂದು ಕ್ವಶನ್ಗೆ ಅವಕಾಶ ಇದೆ. ಎಸ್ ಇದೆಯಾ? ಎಸ್. ಯಾ ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಎಲ್ಲಿ ಇರ್ತದೆ ಕಪ್ಪೆಗಳು? ಆಕ್ಚುಲಿ ಬೇಸಿಗೆ ಟೈಮಲ್ಲಿ ಕೆಲವು ಕಪ್ಪೆಗಳು ಮಣ್ಣಿನ ಕೆಳಗಡೆ ಹೋಗಿ ಈಸ್ಟಿಬೇಷನ್ ಅಂತ ಹೇಳ್ತೀವಿ, ಆ ಪ್ರೊಸೆಸ್ ಅಲ್ಲಿ ಮಣ್ಣಿನ 1-2 ಅಡಿ ಕೆಳಗೆ ಹೋಗಿ ಜೀವಿಸ್ತವೆ. ಹಾಗೇನೆ ಕೆಲವು ಕಪ್ಪೆಗಳು ಇರ್ತವೆ, ಬಟ್ ಸೌಂಡ್ ಮಾಡದೇ ಇರೋದ್ರಿಂದ ನಮ್ಗೆ ಅಷ್ಟು ಅವುಗಳ ಇರುವಿಕೆಯ ಬಗ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಿದೆ ಒಂದು 1/5 ಆಫ್ ದ ಫ್ರಾಗ್ ಸ್ಟಿಲ್ ದೇರ್ ಇನ್ ದ ನಾನ್ ಮಾನ್ಸೂನ್ ಸೀಸನ್ ಆಲ್ಸೋ, ಬಟ್ ನಮಗೆ ಕಾಣಲಿಕ್ಕೆ ಸಿಗುದಿಲ್ಲ, ಯಾಕಂದ್ರೆ ಸೌಂಡ್ ಇಲ್ಲ ಅಷ್ಟೇ. ಸೌಂಡ್ ಇದ್ದಾಗ ನಮಗೆ ಒಡಗುಡ್ತಾ ಇದ್ರೆ ನಮಗೆ ಗೊತ್ತಾಗ್ತದಲ್ಲ ಕಪ್ಪೆ ಇದೆ ಅಂತ, ಇಲ್ಲದಿದ್ರೆ ಕಪ್ಪೆಗಳ ಇರುವಿಕೆಯ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಲಾಸ್ಟ್ ಒನ್ ಮೋರ್. Actually, sometimes very hard rock, there'll be a frog inside that hard rock. We also heard of some of the stories where people, while they were chipping, they found frogs. Okay. How does this frog enter this rock? ಹಾರ್ಡ್ ರಾಕ್ ಇಸ್ ಇಟ್? Yeah, very hard rock, especially. ಓ, ನಾನು ರಾಕ್ ಹತ್ರ ಇರುವಂತ ಒಂದು ಫ್ರಾಗ್ ಬಗ್ಗೆ ನಿಮ್ಗೆ ಹೇಳ್ಬೋದು. ಒಂದು ಇಂದಿರಾನ ಅಂತ ನಮ್ಮಲ್ಲಿ ಒಂದು ಜಿನಸ್ ಇದೆ, ಅದು ಕಲ್ಲುಗಳ ಮೇಲೇನೆ ಬ್ರೀಡ್ ಮಾಡುವಂಥದ್ದು. ಅದರ ಏನು ಗೊದಕಪ್ಪೆ ಅಂತ ಗೊದಮೊಟ್ಟೆ ಅಂತ ಹೇಳ್ತೀವಲ್ವಾ, ಅದು ಆ ಕಲ್ಲುಗಳ ಮೇಲೇನೆ ಇರುವಂಥದ್ದು, ನೀರು ಬೇಡ ಅದಕ್ಕೆ, ಅಲ್ಲಿರುವಂಥ ಮಾಯ್ಶ್ಚರನ್ನೇ ಫೀಡ್ ಮಾಡಿ. ಆ ಕಪ್ಪೆ ಮೋಸ್ಟ್ಲಿ ಏನಾದರೂ ಕ್ರೆವಿಸ್ ಸಿಕ್ಕಿದ್ರೆ ಹೋಗಿರೋ ಚಾನ್ಸಸ್ ಇದೆ, ಬಟ್ ಕಲ್ಲಿನ ಒಳಗೆ ಅಷ್ಟು ಸಾಲಿಡ್ ಸರ್ಫೇಸ್ ಮೇಲೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. Yeah, sometimes it is found. Yeah, So there are some. maybe possibly tadpoles have got in through some hole. Yes. And they could have grown into adults. Yes. Because this is a completely terrestrial tadpole. Yes. Yeah. Yes. Thank you. Possible. ಥ್ಯಾಂಕ್ ಯು. Thank you, Universal Knowledge Trust, for the opportunity. Thank you very much. ಈ ಮೊಮೆಂಟು ಗಣೇಶಾಚಾರ್ಯ ಉಡುಪಿಯವರು ಕೈಯಿಂದ ತಯಾರಿಸಿದಂತಹ ಉತ್ತಮವಾದಂತಹ ಗ್ಲೋಬ್ ಇರುವಂತಹ ಒಂದು ಪರಿಸರ ಸ್ನೇಹಿಯಾಗಿದೆ, ಈಕೋ ಫ್ರೆಂಡ್ಲಿ ಆಗಿದೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು, ನಮಸ್ಕಾರ.